ವಿಂಡ್ಸರ್ ಮ್ಯಾನರ್ ಜಮೀನು ಅದು ವಫ್ ಆಸ್ತಿ ಅಂತ ಇದೆ. ಆದರೆ ಅದನ್ನು ಯಾರು ಹೊಡ್ಕೊಂಡಿದ್ದಾರೆ? ಇದು ರೆಹಮಾನ್ ಖಾನ್ ಹೊಡೆದಾಕೊಂಡಿದ್ದಾರೆ. ಕಮರುಲ್ಲಾ ಇಸ್ಲಾಮು, ರೆಹಮಾನ್ ಖಾನು, ಹ್ಯಾರಿಸ್ಸು, ನಮ್ಮ ಶಿವಾಜಿನಗರದಲ್ಲಿ MLA ಆಗಿದ್ರಲ್ಲ ಅವರು, ರೋಷನ್ ಬೇಗು, ಇವರೆಲ್ಲ ಯಾವ ರೀತಿ ಹೊಡ್ಕೊಂಡಿದ್ದಾರೆ. ಆನಂತರ ಇನ್ನೊಬ್ಬರು ಅಂತ ಇದ್ದಾರೆ, ನಾರ್ತ್ ಕರ್ನಾಟಕದವ್ರು ಒಬ್ರು ಇದ್ದಾರೆ, ಕಮರುಲ್ಲಾ ಇಸ್ಲಾಂ ಜೊತೆಗೆ ಇನ್ನೊಬ್ರು ಇದ್ದಾರೆ, ಅವ್ರ ಹೆಸರು ಮರೆತುಬಿಟ್ಟೆ ನಾನು. ಹೀಗೆ 5-6 ಜನ ಮುಸಲ್ಮಾನ ಲೀಡ್ರ್ಗಳು ಯಾರಿದ್ದಾರೆ ಅವರು ಅದನ್ನು ಏನು ಹೊಡ್ಕೊಂಡಿದ್ದಾರಲ್ಲ ಆ ಜಮೀನನ್ನು ನೀವು ಉಳಿಸ್ಕೊಳ್ಳಿ, ಇದು ವಫ್ ಆಸ್ತಿ, ಇದನ್ನು ನಿಮ್ಮಲ್ಲಿರುವಂಥ ಲೀಡ್ರ್ಗಳು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇದನ್ನು ಬಸವರಾಜ ಬೊಮ್ಮಾಯಿ ಅವರು ಅದನ್ನು ಹೇಳಿದರು. ಆದರೆ ನೀವು ಅದನ್ನು ಬೇರೆದಕ್ಕೆ ಯಾಕೆ ಹೋಲ್ಸಕ್ಕೆ ಹೋಗ್ತಾ ಇದ್ದೀರಿ? ಯಾರು? ಈ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧಂತೆ? ಇವರ ಮೊಹಮ್ಮದ್ ಪೈಗಂಬರ್ಗೂ, ಇವರ ಅಲ್ಲಾಹುಗೂ, ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ? ನಿಮಗೆ ಆಶ್ರಯ ಕೊಟ್ಟಿರೋರು, ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೇ ನಾವು. ನೀವೇ ನಮ್ಮ ಮಂತ್ರಾಲಯ ಕೊಡೋರು, ನಿಮಗೆ ಆಶ್ರಯ ಕೊಟ್ಟಿರೋರು ನಾವು. ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ. ನೀವು ಮರುಭೂಮಿನಲ್ಲಿ ಹುಟ್ಟಿರೋವಂಥವ್ರು. ನಿಮ್ಮ ಧರ್ಮ ಹುಟ್ಟಿರೋದೇ ಮರುಭೂಮಿನಲ್ಲಿ. ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ. ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ? ನೀವೇನು ಕೊಡೋಕ್ಕೆ ಬರುತ್ತೆ? ಏನು ನಿಮ್ಮ ಪಿತ್ರಾರ್ಜಿತ ಆಸ್ತಿನ ಇದು? ಯಾರಿಂದ ಕೊಟ್ಟಿದ್ದಾರೆ? ಯಾರಾದರೂ ನಿಮ್ಮ ಅವರ ವಂಶಸ್ಥರಿಂದ, ಯಾರ್ದು ಅರೇಬಿಯಾದಲ್ಲಿ, ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರ ವಂಶಸ್ಥರಿಂದ ಏನಾದ್ರು ನಿಮಗಿಲ್ಲಿ ಭೂಮಿ ಬಂದಿದೆಯಾ? ಇದು ಹೋರಾಟದಲ್ಲಿ ಎಲ್ಲ ಇಸ್ಲಾಮಿಕ್ ರೂಲರ್ಸ್ ಬಂದರು, ಬಾಬರಿಂದ ಶುರುವಾಗಿ ಗಜ್ನಿ ಗೋರಿಗಳು ಬಂದರು, 1 ಜನ ಭೂಮಿನ ಕಬಳಿಸಿದ್ರು. ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದ್ದಾರೆ, ವಾಪಸ್ಸು ಪಡ್ಕೊಂಡಿದ್ದಾರೆ. ಆದರೆ ನಿಮಗೂ ಈ ಭಾರತದ ನೆಲಕ್ಕೂ ಸಂಬಂಧ ಏನಿದೆ? ಏನು ಇಲ್ವೇ ಇಲ್ಲಲ್ಲ. ಭಾರತದಲ್ಲಿ ಹುಟ್ಟಿದವ್ರನ್ನೆಲ್ಲ ಭಾರತೀಯರು ಅಂತ ಹೋಗ್ತೀವಿ. ಆದರೆ ನೀವು ಅವ್ರ ಧರ್ಮಕ್ಕೂ ನಮಗೇನು, ಅವ್ರ ಧರ್ಮಕ್ಕೆ ಹಿನ್ನೆಲೆನೇ ಇಲ್ವಲ್ಲ, ಭಾರತದ ಹಿನ್ನೆಲೆ ಇಲ್ಲ. ನೋಡಿ, ನಾನು ನಿಮಗೆ ಎಷ್ಟು ಜಮೀನದ ಆಗಲಿ ಹೇಳಿದೆ, ಯಾವುದನ್ನು ನಿಮ್ಗೆ ಸತೀಶಿಗೆ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ. ಅನ್ವರ್ ಮಾಣಿಪಾಡಿ ರಿಪೋರ್ಟ್ ಏನು ಬಂತು, ಆ ರಿಪೋರ್ಟ್ನಲ್ಲಿ ಕಮರುಲ್ಲಾ ಇಸ್ಲಾಮು 8 ಎಕರೆ 34 ಗುಂಟೆನ ಹೊಡೆದಾಕಿದ್ದಾರೆ.